ತಮಿಳುನಾಡಿನಲ್ಲಿ ಟಿವಿಕೆ ಸರ್ಕಾರ ರಚನೆಗೆ ಭಾರೀ ಕಸರತ್ತು ಮಾಡ್ತಾ ಇದೆ. ಇವತ್ತು ವಿಜಯ್ ಪ್ರಮಾಣ ವಚನಕ್ಕೆ ಟಿವಿಕೆಯಿಂದ ಸಿದ್ಧತೆ ಮಾಡಿಕೊಳ್ಳಲಾಗಿದೆ. ಯಾಕಂದ್ರೆ ವಿಜಯ್ಗೆ 118 ಶಾಸಕರ ಪೈಕಿ ಅಧಿಕೃತವಾಗಿ 116 ಶಾಸಕರ ಬೆಂಬಲ ಈಗ ಘೋಷಣೆ ಆಗಿದೆ. ಆದರೆ ವಿಸಿಕೆ ಪಕ್ಷದ 2 ಶಾಸಕರಿಂದ ವಿಜಯ್ಗೆ ಬಾಹ್ಯ ಬೆಂಬಲ ಸಿಕ್ಕಿದೆ ಎನ್ನಲಾಗ್ತಾ ಇದೆ. ಅಧಿಕೃತವಾಗಿ ವಿಸಿಕೆ ಪಕ್ಷದ ನಾಯಕರು ಇನ್ನೂ ಹೇಳಿಕೆಯನ್ನಾಗಲಿ ಪತ್ರವನ್ನಾಗಲಿ ಕೊಟ್ಟಿಲ್ಲ. ಹೀಗಾಗಿ ತಮಿಳುನಾಡು ರಾಜ್ಯಪಾಲರು ಸರ್ಕಾರ ರಚನೆ ಕಾರ್ಯಕ್ರಮದ ಬಗ್ಗೆಯೂ ಸ್ಪಷ್ಟನೆ ಕೊಟ್ಟಿಲ್ಲ. ಇದೆಲ್ಲ ಗೊಂದಲಗಳಿಂದ ಇವತ್ತು ವಿಜಯ್ ಪ್ರಮಾಣ ವಚನ ಕಾರ್ಯಕ್ರಮ ನಡೆಯುತ್ತಾ ಇಲ್ವಾ, ನಡೆದ್ರೆ ಎಷ್ಟು ಗಂಟೆಗೆ ಅನ್ನೋದ್ರ ಬಗ್ಗೆ ಖಚಿತ ಮಾಹಿತಿ ಸಿಕ್ಕಿಲ್ಲ. ತಮಿಳುನಾಡು ರಾಜಕಾರಣದಲ್ಲಿ ಕ್ಷಣಕ್ಕೊಂದು ಟ್ವಿಸ್ಟ್ ಸಿಗ್ತಾ ಇದೆ. ಗವರ್ನರ್ರನ್ನ ಭೇಟಿಯಾದ ಐಯುಎಂಎಲ್ನ 2 ಶಾಸಕರು ಟಿವಿಕೆಗೆ ನಮ್ಮ ಬೆಂಬಲ ಇಲ್ಲ ಅಂತ ಸ್ಪಷ್ಟನೆ ಕೊಟ್ಟಿದ್ದಾರೆ. ಗವರ್ನರ್ಗೆ ಈ ಬಗ್ಗೆ ಐಯುಎಂಎಲ್ನ ಶಾಸಕರು ಪತ್ರ ಕೊಟ್ಟಿದ್ದಾರೆ. ಈ ಮಧ್ಯೆ ನಿನ್ನೆ ಡಿಎಂಕೆ ಎಐಎಡಿಎಂಕೆ ಪ್ರತ್ಯೇಕ ಸಭೆ ನಡೆಸಿದೆ. ಸ್ಟಾಲಿನ್ ನೇತೃತ್ವದಲ್ಲಿ ಒಂದ್ ಕಡೆ ಸಭೆ ನಡೆದ್ರೆ ಪಳನಿಸ್ವಾಮಿ ನೇತೃತ್ವದಲ್ಲಿ ಇನ್ನೊಂದು ಕಡೆ ಸಭೆ ನಡೆದಿದೆ. ಸದ್ಯ ಈ 2 ಪಕ್ಷದ ನಾಯಕರ ನಡೆ ಕುತೂಹಲ ಮೂಡಿಸಿದೆ. ನಮ್ಮ ಪಕ್ಷದ ಒಬ್ಬ ಶಾಸಕ ಕೂಡ ಟಿವಿಕೆಗೆ ಸಪೋರ್ಟ್ ಮಾಡ್ತಾ ಇಲ್ಲ. ಅವರು ಸಹಿ ಮಾಡಿದ ಪತ್ರ ಅಂತ ಗವರ್ನರ್ಗೆ ಕೊಟ್ಟಿದ್ದು ನಕಲಿ ಅಂತ ಎಐಎಂಎಂಕೆ ಪ್ರಧಾನ ಕಾರ್ಯದರ್ಶಿ ದಿನಕರನ್ ಆರೋಪ ಮಾಡಿದ್ದಾರೆ. ನಾವು ಈವರೆಗೂ ಟಿವಿಕೆಗೆ ಬೆಂಬಲ ಘೋಷಣೆ ಮಾಡಿಲ್ಲ. ಟಿವಿಕೆಗೆ ನಾವು ಬೆಂಬಲ ಕೊಟ್ಟಿದ್ದೀವಿ ಅನ್ನೋದೇ ಸುಳ್ಳು. ನಾವು ಸಪೋರ್ಟ್ ಮಾಡಿದ್ರೆ ಅದು ಅಣ್ಣಾ ಎಡಿಎಂಕೆಗೆ ಮಾತ್ರ ಹಾಗೂ ಎನ್ಡಿಎಗೆ ಮಾತ್ರ ಅಂತ ದಿನಕರನ್ ಹೇಳಿದ್ದಾರೆ. ಇನ್ನು ನಮ್ಮ ಶಾಸಕರ ಖರೀದಿಗೆ ಯತ್ನ ನಡೆದಿದೆ ಅನ್ನೋ ಗಂಭೀರ ಆರೋಪವನ್ನು ದಿನಕರನ್ ಮಾಡಿದ್ದಾರೆ. ಇನ್ನು ಟಿವಿಕೆ ಗವರ್ನರ್ಗೆ ನಕಲಿ ಪತ್ರ ಕೊಟ್ಟಿದೆ ಅಂತ ಆರೋಪಿಸಿರುವ ದಿನಕರನ್ ಈ ಬಗ್ಗೆ ತನಿಖೆ ನಡೆಸುವಂತೆ ಕಮಿಷನರ್ಗೆ ದೂರು ಕೊಟ್ಟಿದ್ದಾರೆ. ಇನ್ನು ದಿನಕರನ್ ಹೇಳಿಕೆಗೆ ಟಿವಿಕೆ ವಿಡಿಯೋ ಮೂಲಕ ತಿರುಗೇಟು ಕೊಟ್ಟಿದೆ. ಎಐಎಂಎಂಕೆ ಎಂಎಲ್ಎ ಕಾಮರಾಜ್ ಟಿವಿಕೆಗೆ ಸಪೋರ್ಟ್ ಮಾಡಿ ಪತ್ರ ಬರೀತಾ ಇರುವ ವಿಡಿಯೋವೊಂದನ್ನು ಟಿವಿಕೆ ರಿಲೀಸ್ ಮಾಡಿದೆ. ಶಾಸಕ ಕಾಮರಾಜ್ ತಮ್ಮ ಸ್ವಇಚ್ಛೆಯಿಂದಲೇ ಟಿವಿಕೆಗೆ ಬೆಂಬಲ ಕೊಡಲು ಬಯಸಿದ್ದಾರೆ. ದಿನಕರನ್ ಅವರಿಗೆ ಮಾಹಿತಿ ನೀಡಿಯೇ ಬೆಂಬಲ ಸೂಚಿಸಿದ್ದಾರೆ. ಆದರೂ ದಿನಕರನ್ ಸುಳ್ಳು ಮಾಹಿತಿ ಹಬ್ಬಿಸ್ತಿದ್ದಾರೆ ಅಂತ ಟಿವಿಕೆ ಆರೋಪ ಮಾಡಿದೆ. ತಮಿಳುನಾಡಿನಲ್ಲಿ ಟಿವಿಕೆಗೆ ಬಹುಮತದ ಅನಿಶ್ಚಿತತೆ ಮುಂದುವರೆದಿದೆ. ಗವರ್ನರ್ ಕಚೇರಿಯಿಂದ 3ನೇ ಬಾರಿಗೂ ವಿಜಯ್ಗೆ ಶಾಕ್ ಎದುರಾಗಿದೆ. ಪ್ರಮಾಣ ವಚನ ಸ್ವೀಕಾರಕ್ಕೆ ಇನ್ನೂ ಗವರ್ನರ್ ಅನುಮತಿ ಕೊಡ್ತಾ ಇಲ್ಲ. ಬೆಂಬಲ ಅಂತ ಹೇಳಿದ್ದ ಶಾಸಕರು ಒಬ್ಬೊಬ್ಬರಾಗೆ ಉಲ್ಟಾ ಹೊಡಿತಾ ಇದ್ದಾರೆ. ವಿನಯ್ಗೆ ಮ್ಯಾಜಿಕ್ ನಂಬರ್ ತಲುಪೋದೇ ಕಷ್ಟ ಆಗ್ತಾ ಇದೆ. ಗವರ್ನರ್ ಕೂಡ ಸೈಲೆಂಟ್ ಆಗಿದ್ದಾರೆ. ಇವತ್ತು ಪ್ರಮಾಣ ವಚನ ಕಾರ್ಯಕ್ರಮ ಬಹುತೇಕ ಡೌಟ್ ಅಂತ ಹೇಳಲಾಗ್ತಾ ಇದೆ. ಟಿವಿಕೆ ಶಾಸಕರಿಗೂ ಪಕ್ಷದಿಂದ ವಿಜಯ್ ಪ್ರಮಾಣ ವಚನ ಕಾರ್ಯಕ್ರಮದ ಬಗ್ಗೆ ಸ್ಪಷ್ಟತೆ ಸಿಕ್ಕಿಲ್ಲ. ಪ್ರಮಾಣ ವಚನದ ಬಗ್ಗೆ ಮಧ್ಯರಾತ್ರಿ ಒಳಗೆ ಸ್ಪಷ್ಟನೆ ಸಿಗುತ್ತೆ ಅಂತ ಹೇಳಿದ್ದಾರೆ. ಆದರೆ ಮಧ್ಯರಾತ್ರಿಯ ಹೈಡ್ರಾಮಾ ಟಿವಿಕೆ ಶಾಸಕರಿಗೆ ನಿರಾಸೆ ಮೂಡಿಸಿದೆ. ಆದರೂ ತಮ್ಮ ನಾಯಕ ವಿಜಯ್ ಸಿಎಂ ಆಗೇ ಆಗ್ತಾರೆ. ಪ್ರಮಾಣ ವಚನ ಕಾರ್ಯಕ್ರಮ ನಡೆಯುತ್ತೆ. ಆರ್ಕೆ ನಗರ ಕ್ಷೇತ್ರದ ಟಿವಿಕೆ ಶಾಸಕ ಮಾರಿ ವಿಲ್ಸನ್ ಮಾತನಾಡಿ ಹೀಗೆ ಹೇಳಿದ್ದಾರೆ. ಎಲ್ಲ ಸರಿ ಹೋಗುತ್ತೆ, ವಿಜಯ್ 100% ಸಿಎಂ ಆಗೇ ಆಗ್ತಾರೆ ಅಂತ ವಿಶ್ವಾಸ ವ್ಯಕ್ತಪಡಿಸಿದ್ದಾರೆ. ತಮಿಳುನಾಡಲ್ಲಿ ಟಿವಿಕೆ ಸರ್ಕಾರ ರಚನೆಗೆ ಭಾರೀ ಕಸರತ್ತು ನಡೆಸ್ತಾ ಇದೆ. ಇದರ ಮಧ್ಯೆ ತಮಿಳುನಾಡು ರಾಜಕೀಯ ಕರ್ನಾಟಕಕ್ಕೂ ಶಿಫ್ಟ್ ಆಗಿದೆ. 5 ಕಾಂಗ್ರೆಸ್ ಶಾಸಕರು ಬೆಂಗಳೂರಿನ ಹೊರವಲಯದ ರೆಸಾರ್ಟ್ಗೆ ಶಿಫ್ಟ್ ಆಗಿದ್ದಾರೆ. ತಮಿಳುನಾಡಿನ 5 ಕಾಂಗ್ರೆಸ್ ಶಾಸಕರು ಡಿಸಿಎಂ ಡಿಕೆ ಶಿವಕುಮಾರ್ ಕಣ್ಗಾವಲಲ್ಲಿದ್ದಾರೆ.